ನಿಮ್ಮ ವಾಹಿನಿ. ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲ ಪಟ್ಟಣದ ಹೃದಯ ಭಾಗದಲ್ಲಿರುವ ಗುರುಭವನದ ಆಸ್ತಿಯು ಎಲ್ಲ ಶಿಕ್ಷಕರಿಗೂ ಸೇರುತ್ತದೆ. ಇದು ಸರ್ಕಾರದ ಆಸ್ತಿ. ಆದರೆ ಒಬ್ಬ ಶಿಕ್ಷಕ ಅನ್ಯ ಮಾರ್ಗದಿಂದ ಸರ್ಕಾರದ ಆಸ್ತಿಯನ್ನು ಸಂಘದ ಹೆಸರಿಗೆ ಅಕ್ರಮವಾಗಿ ಮಾಡಿಸಿಕೊಂಡಿದ್ದಾರೆ. ಗುರುಭವನದ ಮುಂಭಾಗದಲ್ಲಿದ್ದ ಸುಸಜ್ಜಿತ ಕಟ್ಟಡವನ್ನು ಕೆಡವಿ ಹೊಸ ಕಟ್ಟಡವನ್ನು ಕಟ್ಟಿ ಒಂದೊಂದು ಅಂಗಡಿಗೆ 10 ಲಕ್ಷಕ್ಕೂ ಹೆಚ್ಚು ಅಡ್ವಾನ್ಸ್ ಪಡೆದು ಖಾಸಗಿ ವ್ಯಕ್ತಿಗಳಿಗೆ ಮಳಿಗೆಗಳನ್ನು ನೀಡುತ್ತಿದ್ದಾರೆ. ನಿಜವಾಗಿ ಹೇಳಬೇಕೆಂದರೆ ಗುರುಭವನದಿಂದ ಯಾವುದೇ ಒಬ್ಬ ಶಿಕ್ಷಕರಿಗೆ ಉಪಯೋಗ ಆಗುತ್ತಿಲ್ಲ. ಕೆಲವು ವ್ಯಕ್ತಿಗಳು ಪಟಾಲಂ ಕಟ್ಟಿಕೊಂಡು ಗುರುಭವನದ ಹಣದಿಂದ ಮೋಜು ಮಸ್ತಿ ಪಾರ್ಟಿ ಮಾಡಿಕೊಂಡು ಕೋರ್ಟ್ ಕೇಸಿನಲ್ಲಿ ಅಲೆಯುತ್ತಿದ್ದಾರೆ ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ನಾಗಮಂಗಲ ತಾಲೂಕು ಅಧ್ಯಕ್ಷರಾದ ಸಿಜೆ ಕುಮಾರ್ ಆರೋಪ ಮಾಡಿದರು. ಈಗ ನೋಡಿ ಬ್ರದರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹೆಸರಲ್ಲಿತ್ತು. ನಾನು ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿದ್ದೆ ಈ ತಾಲೂಕಲ್ಲಿ. ಆಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಪವರ್ಫುಲ್. ಅವರು ನಮ್ಮನ್ನು ಕಾನೂನುಬದ್ಧವಾಗಿ ನಮ್ಮನ್ನು ಕಿತ್ತಾಕಬಹುದಿತ್ತು, ಹೊಸದಾಗಿ ಸೇರಿಸ್ಕೊಳ್ಳಬಹುದಿತ್ತು. ಅಧಿಕಾರ ಹೌದು. ಇದು ರಾಜ್ಯ ಸರ್ಕಾರದ ಕಾನೂನಿಗೆ ಒಳಪಟ್ಟಿರ್ತಕ್ಕಂಥ ಇಲಾಖೆ ಒಂದು ಗುರುಭವನ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹೆಸರಲ್ಲಿದ್ದ ಒಬ್ಬ ಸಾಮಾನ್ಯ ಶಿಕ್ಷಕ ಯಾವುದೇ ಅನುಮತಿ ಇಲ್ಲದೆ ಒಂದು ಸಂಘನ ರಚನೆ ಮಾಡಿಕೊಂಡು ಆ ಸಂಘಕ್ಕೆ ಖಾತೆ ಮಾಡಿಸ್ಕೋತಾರೆ ಅಂದರೆ ಇದು ದಾಖಲೆ ಹೇಳ್ತಾ ಇರ್ತಕ್ಕಂಥದ್ದು. ದಾಖಲೆ ಇದೆ, ಮಾಡಿಸ್ಕೋತಾರೆ ಅಂದರೆ ಇಲ್ಲಿ 420 ಕೇಸ್ 420 ವ್ಯವಸ್ಥೆ ಯಾರು ಮಾಡೋರೆ? ಅವ್ರ ಮೇಲೆ ಏನು ಕ್ರಮ ಆಗದೆ? ಅಲ್ಲಿ ಭ್ರಷ್ಟಾಚಾರ ಆದ್ರೆ ಇನ್ನೇನಿದು? ಗುರುಭವನದಲ್ಲಿ ಒಂದು ಹಳೆಯ ಗುರುಭವನ ಕೆಡುತ್ತಾರೆ, ಅನುಮತಿ ಕೊಟ್ಟರೆ ಯಾರು? ಸರ್ಕಾರಿ ಗುರುಭವನ ಕೆಡೋದಕ್ಕೆ ಅನುಮತಿ ಕೊಟ್ಟರೆ ಯಾರು? ಆ ಕೆಡದಂತ ಅಲ್ಲಿ ಅನೇಕ ವಸ್ತುಗಳು ಏನಾದರೂ ಅದನ್ನು ಹೊಸದಾಗಿ ಕೆಡ್ತಾರೆ. ಕಟ್ಟಕ್ಕೆ ಯಾರು ಅನುಮತಿ ಕೊಟ್ಟರೆ ಯಾರು? ಆ ಹೊಸದಾಗಿ ಕಟ್ಟಬೇಕಾದ್ರೆ ವಿವಿಧ ಮೂಲಗಳಿಂದ ಹರಾಜು ಪ್ರಕ್ರಿಯೆ ಮಾಡಿ ಅಡ್ವಾನ್ಸ್ ಪಡಿತಾರೆ, ಬಾಡಿಗೆ ಫಿಕ್ಸ್ ಮಾಡ್ತಾರೆ. ಇವ್ರಿಗೆ ಏನು ಅಧಿಕಾರ ಅದೇ? ಒಂದು ಸರ್ಕಾರಿ ಆಸ್ತಿನ ಕೆಡವಕ್ಕೆ ಆಗಲಿ, ಕಟ್ಟಕ್ಕಾಗಲಿ, ಬಾಡಿಗೆ ಕೊಡಕ್ಕಾಗಲಿ ಇವ್ರಿಗೇನು ಹಕ್ಕಿದೆ? ಗುರುಭವನದಲ್ಲಿ ಪ್ರತಿ ತಿಂಗಳು ಪ್ರತಿ ದಿನ ಬಾಡಿಗೆ ಕೊಡ್ತಾವ್ರೆ. ಪ್ರತಿ ಒಂದು ಫಂಕ್ಷನ್ಗೆ 7,000 ರಿಂದ 10,000 ರೂಪಾಯಿ ದುಡ್ಡು ಬರುತ್ತೆ. ಆ ದುಡ್ಡು ಏನಾಯ್ತು? ಯಾರು ಲೆಕ್ಕ ಕಟ್ಟವ್ರೆ? ಕಾನೂನು ಪ್ರಕಾರ GST ಕಟ್ಟವರ? ಇಲ್ಲ. ಕಾನೂನು ಪ್ರಕಾರ ಇನ್ಕಮ್ ಟ್ಯಾಕ್ಸ್ ಕಟ್ಟವರ? ಇಲ್ಲ. ಕಾನೂನು ಪ್ರಕಾರ ಆಡಿಟ್ ಮಾಡಿ ಸಂಬಂಧಪಟ್ಟ ವರದಿ ಕೊಟ್ಟವರ? ಇಲ್ಲ. ಇದೆಲ್ಲ ಭ್ರಷ್ಟಾಚಾರ ಅಲ್ವಾ? ಮೋಸ ಅಲ್ವಾ? ವಂಚನೆ ಅಲ್ವಾ? ಹೋಗಿ ಈ ಗುರುಭವನದಿಂದ ಶಿಕ್ಷಕರಿಗೆ ಯಾವ ಶಿಕ್ಷಕರಿಗೆ ಅನುಕೂಲ ಆಗದೆ? ಯಾವ ಶಿಕ್ಷಕರ ಮಕ್ಕಳಿಗೆ ಅನುಕೂಲ ಆಗದೆ? ಏನಿಲ್ಲ. ಶಿಕ್ಷಕರಿಗೆ ಏನೂ ಅನುಕೂಲ ಆಗಿಲ್ಲ. ಇವ್ರು ಯಾರೋ ಒಂದು 10 ಜನ ಸಂಘ ಮಾಡಿಕೊಂಡು ಭ್ರಷ್ಟತೆ ಮಾಡಿಕೊಂಡು ಮೋಸ ಮಾಡಿಕೊಂಡು ಅದೇ ದುಡ್ಡಲ್ಲಿ ಕೋರ್ಟ್ ಕರೆದುಕೊಂಡು ಅದೇ ದುಡ್ಡಲ್ಲಿ ಪಾರ್ಟಿ ಮಾಡಿಕೊಂಡು ಅದೇ ದುಡ್ಡಲ್ಲಿ ಫಂಕ್ಷನ್ ಮಾಡಿಕೊಂಡು ಅದೇ ದುಡ್ಡಲ್ಲಿ ಮಜಾ ಮಾಡ್ತಾ ಇದ್ದಾರೆ. ಒಂದು ಸರ್ಕಾರಿ ನಿಯಮಕ್ಕೆ ಒಳಪಟ್ಟಿರ್ತಕ್ಕಂಥ ಆಸ್ತಿಲಿ ಯಾರು ನ್ಯಾಯ ಕೇಳಬೇಕಾದ್ರು? BO ಶಿಕ್ಷಣ ಇಲಾಖೆ. ಯಾರು ಖರ್ಚು ಮಾಡ್ಬೇಕಾದ್ರು? ಶಿಕ್ಷಣ ಇಲಾಖೆ, BO. ಇವ್ರು ಯಾರು? ಇದು ಸಾಮಾನ್ಯ ಜನಕ್ಕೂ ಅರ್ಥ ಆಗ್ತಕ್ಕಂಥ ವಿಷಯ. ಒಂದು ಸರ್ಕಾರಿ ಜಾಗದಲ್ಲಿ ಯಾರೇ ಎಷ್ಟೇ ಚಂದ ತಗೊಂಡು ಬಿಲ್ಡಿಂಗ್ ಕಟ್ಟಿದ್ರು ಅದು ಚಂದ ಕಟ್ಟೋನ ಹೆಸರಿಗಾಗುತ್ತಾ? ಸರ್ಕಾರದ್ದೇ ಯಾವತ್ತಿದ್ರು. ಹಾಗಾಗಿ ಈಗಲೂ ಕಾಲ ಮಿಂಚಿಲ್ಲ. ಇದು ಎನ್ಕ್ವೈರಿ ಆಗಬೇಕು, ಇದು ಕೋರ್ಟು ಕಚೇರಿಗೆ ಹೋಗಬೇಕು, ಇದು ಶಿಕ್ಷಣ ಇಲಾಖೆ ಕೂಡಲೇ ಇದನ್ನು ವಶಪಡಿಸ್ಕೋಬೇಕು. ಮುಂದೆ ಆಗ್ತಕ್ಕಂಥ ಅನ್ಯಾಯಗಳನ್ನ ಸದೆಬಡಿಬೇಕು. ಯಾರು ಕ್ರಿಮಿನಲ್ ಕೆಲಸಗಳನ್ನ ಮಾಡ್ತಾ ಇದ್ದಾರೋ ಅವ್ರ ಮೇಲೆಲ್ಲ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೇನೆ. ಅನೇಕ ಭ್ರಷ್ಟಾಚಾರಗಳನ್ನ ಮಾಡ್ತಾ ಗುರುಭವನದ ಹೆಸರು ಹೇಳ್ಕೊಂಡು ನಮ್ಮ ಶಿಕ್ಷಕರ ಗುರುಭವನದ ಹಿಂದೆ ನಮ್ಮ ಶಿಕ್ಷಕರಿಗೆ ಅನುಕೂಲ ಆಗ್ತಿತ್ತು. ಇವ್ರು ಬಂದ ಮೇಲೆ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ ವಿನ, ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ, ವಾರ್ಷಿಕ ಸಭೆ ಮಾಡ್ತಾ ಇದ್ದಾರೆ ವಿನ ಒಂದು ನಯ ಪೈಸೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಗುರುಭವನದಿಂದ ಅನುಕೂಲ ಆಗಿಲ್ಲ. ಬೇಕಾದ್ರೆ ಉತ್ತರ ಕೊಡ್ಲಿ ಅವರು. ಏನು ಅನುಕೂಲ ಮಾಡಿದ್ವಿ ಶಿಕ್ಷಕರಿಗೆ ಅಂತ? ಏನು ಗುರುಭವನ ಫ್ರೀಯಾಗಿ ಕೊಡ್ತಾರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ? ಇಲ್ಲ ಯಾವ್ದಾದ್ರು ಶಿಕ್ಷಕರ ಮಕ್ಕಳಿಗೆ ಯಾವ್ದಾರ ಅನುಕೂಲ ಮಾಡ್ಕೊಡ್ತಾ ಇದ್ದಾರ? ಎಜುಕೇಶನ್ ಅನುಕೂಲ ಆಗಂಗೆ ಏನಿಲ್ಲ. ಮತ್ತೆ ದುಡ್ಡೇನೆ ಆಯ್ತು.
ಇವ್ರು GST ಕಟ್ಟೋರ ಸರ್ಕಾರಕ್ಕೆ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಕಟ್ಟೋರ ಇಲ್ಲ, ಮತ್ತೆ ದುಡ್ಡೇನಾಯ್ತು? ನಮ್ಮ ಇಡೀ ನಾಮಕಲ್ ತಾಲೂಕು ಶಿಕ್ಷಕರು ನಾಮ ಆಗ್ತಾ ಇದ್ದಾರೆ, ಇವನ್ನ ಮೋಸ ಮಾಡ್ತಾ ಇದ್ದಾರೆ. ಇವನ್ನ ಏನಾದ್ರು ಅನುಕೂಲ ಏನೋ ಮಾಡಿದ್ರ? ಮಾಡಿಲ್ಲ. ಯಾರು ಇಲ್ಲಿನ ತಾಲೂಕಿನ ಶಿಕ್ಷಕರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಸರ್ಕಾರದ ಗುರುಭವನ ಆಸ್ತಿನ ವಾಮಮಾರ್ಗವಾಗಿ ಪೋತಿಕಾತೆ ಮಾಡಿಸ್ಕೊಂಡಿದ್ದಾರೆ. ಅಧಿಕಾರಿಗಳ ವರ್ಗ ಸೊಲ್ಲೆತ್ತಿಲ್ಲ, ಎನ್ಕ್ವೈರಿ ಆಗಿಲ್ಲ, ನ್ಯಾಯಾಲಯಕ್ಕೂ ಸುಳ್ಳು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಅದನ್ನು ಪ್ರಶ್ನೆ ಮಾಡ್ತಕ್ಕಂಥವ್ರು ನಾಮಕಲ್ ತಾಲೂಕಲ್ಲಿ ಯಾರು ಇಲ್ಲ. ಅದನ್ನ ನಾನು ಒಬ್ಬನೇ ಮಾಡ್ತಾ ಇರೋದು, ನಮ್ಮ ತಂಡ ಮಾಡ್ತಾ ಇದೆ. ಆದರೆ ನಮ್ಮನ್ನು ರಾಜಕೀಯವಾಗಿ ಕುಗ್ಗಿಸ್ತಾ ಇದ್ದಾರೆ. ಹಾಗಾಗಿ ಇದು ನಾಮಕಲದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಜೊತೆಗೆ ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.